ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೊನೆಗೂ ಪಾರ್ಕಿಂಗ್ ಶುಲ್ಕವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಿಗದಿ ಮಾಡಿದೆ. ಹೊಸ ಪಾರ್ಕಿಂಗ್ ನೀತಿಯಲ್ಲಿ 3 ಮಾದರಿಯ ಪಾರ್ಕಿಂಗ್ ಶುಲ್ಕಗಳು ಇರಲಿದೆ. ಇದು ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೊನೆಗೂ ಪಾರ್ಕಿಂಗ್ ಶುಲ್ಕವನ್ನ ಜಿಬಿಎ ನಿಗದಿ ಮಾಡಿದೆ. ಹೊಸ ಪಾರ್ಕಿಂಗ್ ನೀತಿಯಲ್ಲಿ 3 ಮಾದರಿಯ ಪಾರ್ಕಿಂಗ್ ಶುಲ್ಕಗಳು ಇರಲಿದೆ. ವಾಹನಗಳ ಪಾರ್ಕಿಂಗ್ ಮಾಸಿಕ ಶುಲ್ಕವನ್ನ ಜಿಬಿಎ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಶುಲ್ಕ, ಆನ್ ಸ್ಟ್ರೀಟ್ ಶುಲ್ಕ, ಅದರ ಜೊತೆಗೆ ಮಾಸಿಕ ಪಾರ್ಕಿಂಗ್ ಶುಲ್ಕ ಅಂದ್ರೆ 3 ಕ್ಯಾಟಗರಿ. ರಸ್ತೆಗಳನ್ನ ಆಧರಿಸಿ ಪಾರ್ಕಿಂಗ್ ಶುಲ್ಕವನ್ನ ನಿಗದಿ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಪಾರ್ಕಿಂಗ್ ದಂಡದ ಜೊತೆಗೆ ಈ ಏನ್ ಹೊಸ ನಿಯಮಗಳಿದೆ, ಈ ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣ ಸುತ್ತಮುತ್ತ ಪಾರ್ಕಿಂಗ್ ನಿಷೇಧ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ 3 ಕ್ಯಾಟಗರಿ ಇರೋದು. ಆರ್ಟಿರಿಯಲ್ ರಸ್ತೆಗಳಲ್ಲಿ ಇನ್ ಮುಂದೆ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಲಾಗುತ್ತೆ. ಉಪ ಮುಖ್ಯ ರಸ್ತೆಗಳು 25 ಮೀಟರ್ ಅಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಾಡಿಗಳನ್ನ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಈ ಕ್ಯಾಟಗರಿ ಏನು? ಹೊಸ ಪಾರ್ಕಿಂಗ್ ನೀತಿಯಲ್ಲಿ ಅದರ ಪ್ರಕಾರ ಪಾರ್ಕಿಂಗ್ ನ ಶುಲ್ಕ ಎಷ್ಟೆಷ್ಟಿರುತ್ತೆ ಅನ್ನುವಂಥ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಮಿನಿಮಮ್ ಆನ್ ಸ್ಟ್ರೀಟ್ ಪಾರ್ಕಿಂಗ್ ದರ ಎಷ್ಟು ನೋಡಿ. ಇದು ಸಿ ಕ್ಯಾಟಗರಿ ರಸ್ತೆಯ ಪಾರ್ಕಿಂಗ್ ದರ ಈ ರೀತಿಯಾಗಿರೋದು. ಟೂ ವೀಲರ್ಸ್ಗೆ ಅಂದ್ರೆ ದ್ವಿಚಕ್ರ ವಾಹನಗಳಿಗೆ 20 ರೂಪಾಯಿ ಪ್ರತಿ ಗಂಟೆಗೆ, ಅಂದ್ರೆ ಗಂಟೆಗಳ ಲೆಕ್ಕಾಚಾರದಲ್ಲಿ ಪಾರ್ಕಿಂಗ್ ನ ಶುಲ್ಕ ಇರುತ್ತೆ. ಆಮೇಲೆ ಲಘು ವಾಹನಗಳು ಅಂತಂದ್ರೆ ಲೈಟ್ ಮೋಟಾರ್ ವೆಹಿಕಲ್ಸ್ ಏನಿರುತ್ತೆ ಅದು ಪ್ರತಿ ಗಂಟೆಗೆ 60 ರಿಂದ 40 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಆಮೇಲೆ ಬಿ ಕ್ಯಾಟಗರಿಯ ರಸ್ತೆ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಗಳಿಗೆ 30 ರೂಪಾಯಿ ಅಂದ್ರೆ 1 ಅವರಿಗೆ. ಇನ್ನು ಲಘು ವಾಹನಗಳು ಅಂದ್ರೆ ಕಾರು ಅಥವಾ ಲೈಟ್ ಮೋಟಾರ್ ವೆಹಿಕಲ್ಸ್ ಏನಿರ್ತವೆ ಆ ತರದಕ್ಕೆ ಪ್ರತಿ ಗಂಟೆಗೆ 60 ರೂಪಾಯಿ ಫಿಕ್ಸ್ ಆಗಿದೆ. ಎ ಕ್ಯಾಟಗರಿ ರಸ್ತೆ ಅದರ ಪಾರ್ಕಿಂಗ್ ನ ದರ ಟೂ ವೀಲರ್ಸ್ಗಳಿಗೆ 40 ರೂಪಾಯಿ ಪರ್ ಅವರ್, ಲಘು ವಾಹನಗಳಿಗೆ ಪರ್ ಅವರ್ 80 ರೂಪಾಯಿ. ಇನ್ನು ಎರಡನೇದು ಮಿನಿಮಮ್ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ದರ. ಸಿ ಕ್ಯಾಟಗರಿಯ ರಸ್ತೆಯ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ ಪ್ರತಿ ಗಂಟೆಗೆ, ಅದರಲ್ಲೂ ಲೈಟ್ ಮೋಟಾರ್ ವೆಹಿಕಲ್ಸ್ LMV ಏನಂತ ಕರಿತೀವಿ ಗಂಟೆಗೆ 20 ರೂಪಾಯಿ. ಇನ್ನು ಬಿ ಕ್ಯಾಟಗರಿ ರಸ್ತೆಯ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಗಳಿಗೆ 15 ರೂಪಾಯಿ ಪ್ರತಿ ಗಂಟೆಗೆ, ಲಘು ವಾಹನಗಳು 30 ರೂಪಾಯಿ ಪ್ರತಿ ಗಂಟೆಗೆ. ಎ ಕ್ಯಾಟಗರಿಯ ರಸ್ತೆಯ ಪಾರ್ಕಿಂಗ್ ದರ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ 1 ಗಂಟೆಗೆ, ಲಘು ವಾಹನಗಳು 40 ರೂಪಾಯಿ ಪರ್ ಅವರ್. ಇನ್ನು ಮಾಸಿಕ ಅಂದ್ರೆ ಈ ಮಾಸಿಕ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ದರ ಅದು ಎಷ್ಟಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಸಿ ಕ್ಯಾಟಗರಿ ರಸ್ತೆಗೆ ಮಾಸಿಕದಾಗಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಟೂ ವೀಲರ್ಗಳಿಗೆ ಅಂತೇಳಿ 1,000 ರೂಪಾಯಿ ಮಾಸಿಕ ಪಾಸ್ ಅನ್ನ ನೀಡಲಾಗುತ್ತೆ. ಅಂದ್ರೆ ಪಾಸ್ ಏನ್ ಮಂತ್ಲಿ ಪಾಸ್ ಕೊಡ್ತಾರಲ್ಲ ಅದು. ಅದರಲ್ಲಿ ಲೈಟ್ ಮೋಟಾರ್ ವೆಹಿಕಲ್ಸ್ ಗಳಿಗೆ 2,000 ರೂಪಾಯಿ ಪಾಸ್ ತಗೊಂಡ್ರೆ. ಇನ್ನು ಬಿ ಕ್ಯಾಟಗರಿ ರಸ್ತೆಯ ಮಂತ್ಲಿ ಪಾಸ್ನ ರೇಟು ದ್ವಿಚಕ್ರ ವಾಹನಗಳಿಗೆ 1,500 ರೂಪಾಯಿ, ಲಘು ವಾಹನಗಳಿಗೆ 3,000 ರೂಪಾಯಿ ಪಾಸ್ನ ಡೀಟೇಲ್ಸು. ಇನ್ನು ಈ ಎ ಕ್ಯಾಟಗರಿ ರಸ್ತೆಯ ಮಾಸಿಕ ಪಾಸ್ ದರ ಎಷ್ಟಪ್ಪ ಅಂತ ಅಂದ್ರೆ ದ್ವಿಚಕ್ರ ವಾಹನಗಳಿಗೆ 2,000 ರೂಪಾಯಿ, ಲೈಟ್ ಮೋಟಾರ್ ವೆಹಿಕಲ್ಸ್ಗಳಿಗೆ 4,000 ರೂಪಾಯಿ ಅಂತ ಕಾಣುತ್ತೆ. ಬಹುಶಃ ಅದು 40,000 ಅಲ್ಲ, 4,000 ರೂಪಾಯಿ. ಟೂ ವೀಲರ್ಗಳಿಗೆ 2,000 ರೂಪಾಯಿ, ಲೈಟ್ ಮೋಟಾರ್ ವೆಹಿಕಲ್ಸ್ಗಳಿಗೆ 4,000 ರೂಪಾಯಿ. ಸೊ ಇದರಲ್ಲಿ ಕ್ಯಾಟಗರಿ ಎ ಬಿ ಸಿ ಏನಿದೆ ಅದರಲ್ಲಿ ಮಿನಿಮಮ್ ಆನ್ ಸ್ಟ್ರೀಟ್ ಪಾರ್ಕಿಂಗ್ ದರ, ಅದರ ಜೊತೆಗೆ ಗಂಟೆಗಳ ಲೆಕ್ಕಾಚಾರದಲ್ಲಿ ಇನ್ನು ಮುಂದೆ ಪಾರ್ಕಿಂಗ್ ಮಾಡಬೇಕಾದ್ರೆ ಇಷ್ಟಿಷ್ಟು ಮೊತ್ತವನ್ನ ನೀಡಬೇಕಾಗತ್ತೆ. ಬಿಕಾಸ್ ಈಗ ಹೇಳಿ ಕೇಳಿ ದೊಡ್ಡ ಮಟ್ಟದ ಸಮಸ್ಯೆ ಇರೋದು ಪಾರ್ಕಿಂಗ್ಗೆ. ಹಾಗಾಗಿ ಜಿಬಿಎ ಈ ಒಂದು ದರಗ ಪಟ್ಟಿ ಏನಿದೆ ಅದನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ.